ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮನೆ ಹಾಳಾದ ಮೇಲೆ ಮನೆ ದೇವರು ಗುಡಿಗೆ ಬಂದರು ಅನ್ನೋ ಒಂದು ಗಾದೆ ಮಾತಿದೆ. ಈಗ ಬಾಂಗ್ಲಾದೇಶದಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದರಲ್ಲಿ ಒಂದು, ಅವರು ಮತ್ತೆ ನಮಗೆ ಕರೆಂಟ್ ಕೊಡಿ ಅಂತ ಅದಾನಿ ಬಳಿಗೆ ಬರ್ತಾ ಇದ್ದಾರೆ. ಅದಾನಿ ಜೊತೆಗಿನ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ರದ್ದು ಮಾಡ್ಕೋತೀವಿ ಅಂದವರು ಈಗ ಇಲ್ಲ ನೀವು ಕೈ ಬಿಟ್ರೆ ನಮ್ಮ ಗತಿ ಏನಾಗಬೇಕು, ನಮಗೆ ಕರೆಂಟನ್ನು ನೀವೇ ಕೊಡಬೇಕು ಅಂತ ಗಂಟು ಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ವಾಧಿಕಾರಿ ಅಂತ ಪ್ರತಿಭಟನೆಗೆ ನಿಂತ ಜನ ಈಗ ಯೂನಸ್ ಕೂಡ ಅದೇ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಆಪರೇಷನ್ ಡೆವಿಲ್ ಹಂಟ್ ಅನ್ನೋ ಕಾರ್ಯಾಚರಣೆ ಆರಂಭಗೊಂಡಿದೆ. ಬಾಂಗ್ಲಾದೇಶದಲ್ಲಿ ಎರಡನೇ ಅತಿದೊಡ್ಡ ಪಕ್ಷ BNP ಕೂಡ ಯೂನಸ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮತ್ತು ಅವರು 12ನೇ ತಾರೀಕಿನಿಂದ ಬಾಂಗ್ಲಾದೇಶದಾದ್ಯಂತ ರ್ಯಾಲಿಗಳಿಗೆ ಕರೆ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಟ್ರಂಪ್ ಆಡಳಿತ ಗೌತಮ್ ಅದಾನಿಗೆ ಲಂಚದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ರಿಲೀಫನ್ನು ಕೊಡ್ತಾ ಇದೆ. ಹಾಗಾದರೆ ಅದಾನಿಗೆ ರಿಲೀಫ್ ಏನು? ಬಾಂಗ್ಲಾದಲ್ಲಿ ಯೂನಸ್ ಕೊರಳಿಗೆ ಏನು ಸುತ್ತಕೊಳ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ವರ್ಷ ಜೂನ್ ಜುಲೈ ಹೊತ್ತಿಗೆ ಅಲ್ಲಿ ಸಣ್ಣಗೆ ಶುರುವಾಗಿದ್ದ ಪ್ರತಿಭಟನೆಗಳು ದಾವಾನಲದ ಥರ ತಯಾರಾದವು. ಶೇಖ್ ಹಸೀನಾ ಸರ್ವಾಧಿಕಾರಿಯಾಗಿ ನಮ್ಮನ್ನು ಕಾಡ್ತಾ ಇದ್ದಾರೆ, ಆಕೆಯ ಕೈಯಿಂದ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಒಂದು ದೊಡ್ಡ ವಿದ್ಯಾರ್ಥಿ ಸಮೂಹ ಬೀದಿಗಿಳಿತು. ಅವರನ್ನು ಪ್ರಚೋದನೆ ಮಾಡೋದಕ್ಕೆ ಅಮೆರಿಕ, ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳಲ್ಲಿ ಕೂಡ ಕೆಲವರು ಕೂತಿದ್ರು. ಅವರ ಚಿತಾವಣೆಯ ಪ್ರಭಾವದಿಂದ ಬಹುತೇಕ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಹಸೀನಾ ಸರ್ಕಾರ ಬಿತ್ತು. ಯೂನಸ್ ಅನ್ನೋ ಮೈಕ್ರೋ ಫೈನಾನ್ಸ್ ಗಿರಾಕಿಯನ್ನು ಕರ್ಕೊಂಡು ಬಂದು ಬಾಂಗ್ಲಾದ ಚುಕ್ಕಾಣಿಯನ್ನು ಕೊಡಲಾಯಿತು. ಆತನಿಗೆ ಅಧಿಕಾರ ಸಿಕ್ಕಿದ್ದು ಹಸೀನಾ ಸರ್ವಾಧಿಕಾರಿಯನ್ನು ಅಸಹನೆಯ ಕಾರಣಕ್ಕೆ. ಆದರೆ ಹೀಗೆ ಯೂನಸ್ ಬಾಂಗ್ಲಾದ ಅಧಿಕಾರ ವಹಿಸಿಕೊಂಡಿನ್ನು 6 ತಿಂಗಳು ಕೂಡ ಕಳೆದಿಲ್ಲ. ಆಗಲೇ ಯೂನಸ್ ವಿರುದ್ಧ ಕೂಡ ಅಲ್ಲಿ ಮತ್ತೊಂದು ಪ್ರತಿಭಟನೆಗೆ, ಮತ್ತೊಂದು ಸಂಘರ್ಷದ ಅಲೆ ಏಳೋದಕ್ಕೆ ವಾತಾವರಣ ಸಿದ್ಧವಾಗಿದೆ. ಮೊನ್ನೆ ಶೇಖ್ ಹಸೀನಾ ಭಾರತದಲ್ಲಿ ಕೂತ್ಕೊಂಡೇ ಒಂದು ಭಾಷಣವನ್ನು ಮಾಡಿದರು. ಆ ವಿಡಿಯೋ ಬಾಂಗ್ಲಾದಲ್ಲಿ ಮತ್ತು ಪಶ್ಚಿಮ ದೇಶಗಳಲ್ಲಿನ ಹಸೀನಾ ಬೆಂಬಲಿಗರಲ್ಲಿ ವಿದ್ಯುತ್ ಸಂಚಾರ ಉಂಟಾಗೋ ಹಾಗೆ ಮಾಡಿತು. ಹಸೀನಾ ಆ ವಿಡಿಯೋದಲ್ಲಿ ತಮ್ಮ ಕೊಲೆ ಮಾಡೋದಕ್ಕೆ ಈ ಯೂನಸ್ ಸಂಚು ಮಾಡಿದ್ದ ವಿಷಯವನ್ನು ಪ್ರಸ್ತಾಪಿಸಿದರು. ಅಷ್ಟೇ, ಅದು ಯೂನಸ್ ಹಾಗೂ ಆತನ ಜಮಾತೆ ಇಸ್ಲಾಮಿ ಕಾರ್ಯಕರ್ತರಲ್ಲಿ ಒಂದು ಭಯ ಮತ್ತು ಆತಂಕಕ್ಕೆ ಕಾರಣ ಆಯಿತು. ಗೆಳೆಯರೆ, ಇವತ್ತಲ್ಲಿ ಶೇಖ್ ಹಸೀನಾ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ಯಂತ್ರಾಂಗ ಎರಡೂ ಕೂಡ ತಮ್ಮ ವಿರುದ್ಧ ಇವೆ ಅನ್ನೋ ಕಾರಣಕ್ಕೆ ಅವಾಮಿ ಲೀಗ್ ಕಾರ್ಯಕರ್ತರು ಸ್ವಲ್ಪ ಲೋ ಪ್ರೊಫೈಲನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಆದರೆ 15 ವರ್ಷಗಳ ಕಾಲ ಸತತವಾಗಿ ದೇಶ ಆಳಿದ ಪಕ್ಷ ಅದು. ಅದರ ಕೇಡರ್ ಬೇಸ್ ಕೂಡ ತುಂಬಾ ದೊಡ್ಡದಿದೆ. ನಾಳೆ ಅವರು ಯೂನಸ್ ವಿರುದ್ಧ ಹಸೀನಾ ಪರ ಪ್ರತಿಭಟನೆಗೆ ಇಳಿದ್ರು ಅಂತ ಇಟ್ಕೊಳ್ಳಿ, ಅದು ಅಲ್ಲಿ ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಹಾಗೆ ಅವರು ಬೀದಿಗಿಳಿಯೋದಕ್ಕೆ ಒಂದು ಸಣ್ಣ ಕಿಡಿ ಬೇಕು, ಟ್ರಿಗರ್ ಆಗೋ ಥರದ ಒಂದು ವಿಷಯ ಬೇಕು. ಆ ಕಿಡಿ ಹಚ್ಚೋದಕ್ಕೆ ಹಸೀನಾ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಅರ್ಥವಾದ ಕೂಡಲೇ ಯೂನಸ್ ಬೆಂಬಲಿಗರು ಬಾಂಗ್ಲಾದ ಮಾಜಿ ಅಧ್ಯಕ್ಷ ಹಾಗೂ ಹಸೀನಾ ಅವರ ತಂದೆ ಮುಜಿಬುರ್ ರೆಹಮಾನ್ ಅವರ ಮನೆಗೆ ನುಗ್ಗಿ ಆ ಮನೆಯನ್ನು ನಾಶ ಮಾಡಿದರು. ಮುಜಿಬುರ್ ರೆಹಮಾನ್ ಮ್ಯೂಸಿಯಮನ್ನು ನಾಶ ಮಾಡಲಾಯಿತು. ಹಸೀನಾಗೆ ಸೇರಿದ ಯಾವ ಕುರುಹುಗಳು ಬಾಂಗ್ಲಾದಲ್ಲಿ ಇರಬಾರದು ಅನ್ನೋ ಥರದ ಪ್ರಯತ್ನ ಅಲ್ಲಿ ಆರಂಭ ಆಯಿತು. ಹೀಗೆ ಯೂನಸ್ ಬೆಂಬಲಿಗರು ಬೀದಿಗಿಳಿದ ಕೂಡಲೇ ಆ ಕಟ್ಟಡ ಹಾಗೂ ರೆಹಮಾನ್ ನೆನಪುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಅವಾಮಿ ಲೀಗ್ ಕಾರ್ಯಕರ್ತರು ಕೂಡ ರಸ್ತೆಗೆ ಬಂದರು. ಅಲ್ಲಿ ಎರಡೂ ಗುಂಪುಗಳ ನಡುವೆ ಬಡಿದಾಟಗಳಾದವು. ಇದನ್ನೇ ಕಾರಣವಾಗಿ ಮಾಡಿಕೊಂಡು ಈಗ ಯೂನಸ್ ಆಪರೇಷನ್ ಡೆವಿಲ್ ಹಂಟ್ ಶುರು ಮಾಡಿದ್ದಾರೆ. ಇಲ್ಲಿ ಡೆವಿಲ್ ಹಂಟ್ ಅಂದರೆ ಬೇರೆ ಇನ್ನೇನೂ ಅಲ್ಲ, ಹಸೀನಾ ಬೆಂಬಲಿಗರು ಹಾಗೂ ಯೂನಸ್ ವಿರೋಧಿಗಳು ಅಂತ ಯಾರೆಲ್ಲ ಇದ್ದಾರೆ ಅವರನ್ನು ಬಂಧಿಸಿ ಜೈಲಿಗೆ ಅಟ್ಟೋದು. ಹಾಗೆ ಒಂದೇ ರಾತ್ರಿ ಸುಮಾರು 1300ಕ್ಕೂ ಹೆಚ್ಚು ಜನ ಜೈಲು ಪಾಲಾಗಿದ್ದಾರೆ. ಸ್ನೇಹಿತರೆ, ನಮ್ಮಲ್ಲಿ ಕೂಡ 1975 ಜೂನ್ ತಿಂಗಳಲ್ಲಿ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು. ಅವತ್ತು ಆಕೆಯ ರಾಜಕೀಯ ವಿರೋಧಿಗಳು ಅಂತ ಯಾರೆಲ್ಲ ಇದ್ದರು, ಕಾಂಗ್ರೆಸ್ ಪಕ್ಷವನ್ನು ರಾಜಕೀಯವಾಗಿ ವಿರೋಧಿಸ್ತಾ ಇದ್ದ ಬೇರೆ ಬೇರೆ ಪಕ್ಷಗಳು, ಅವುಗಳ ನಾಯಕರು ಮತ್ತು ಕಾರ್ಯಕರ್ತರನ್ನು ರಾತ್ರೋರಾತ್ರಿ ಬಂಧಿಸಿ ಜೈಲಿಗಟ್ಟೋ ಕೆಲಸ ನಡೆದಿತ್ತು. ಇದನ್ನು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋ ಮೂಲಕ ಮಾಡಿದರು. ಬಾಂಗ್ಲಾದಲ್ಲಿ ಯೂನಸ್ ಮಾಡ್ತಾ ಇರೋದು ಕೂಡ ಅದೇ ಕೆಲಸವನ್ನೇ. ಅಲ್ಲಿ ಅವಾಮಿ ಲೀಗ್ ಕಾರ್ಯಕರ್ತರು ಹಾಗೂ ಪಕ್ಷದ ಜೊತೆ ಗುರುತಿಸಿಕೊಂಡಿರುವ ವಿದ್ಯಾರ್ಥಿಗಳನ್ನು ಬಂಧಿಸಿ ಜೈಲಿಗೆ ಅಟ್ಟೋ ಕೆಲಸವನ್ನು ಯೂನಸ್ ಮಾಡ್ತಾ ಇದ್ದಾರೆ. ಅದರ ಹೆಸರು ಆಪರೇಷನ್ ಡೆವಿಲ್ ಹಂಟ್. ಇನ್ನು ಅಲ್ಲಿ ವಿದ್ಯಾರ್ಥಿಗಳ ಸಂಘರ್ಷ ಮತ್ತು ಕಾನೂನು ಸುವ್ಯವಸ್ಥೆಯ ಅಧಃಪತನವನ್ನು ವಿರೋಧಿಸಿ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಯೂನಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಅವಾಮಿ ಲೀಗ್ ವಿರುದ್ಧ ಯೂನಸ್ ಫಂಡೆಡ್ ಪ್ರತಿಭಟನೆಗಳಾದಾಗ BNP ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿತ್ತು, ಯೂನಸ್ಗೆ ಬೆಂಬಲವಾಗಿ ನಿಂತುಕೊಂಡಿತ್ತು. ಆದರೆ
ಯಾವಾಗ ಈ ವೃದ್ಧ ಸರ್ವಾಧಿಕಾರಿ ದೇಶವನ್ನು ಅಫ್ಘಾನಿಸ್ತಾನ ಮಾಡಿ ತಾನು ಇರಾನಿನ ಖೊಮೇನಿ ಥರ ಆಗಬೇಕು ಅಂತ ಹೊರಟಿರೋದು ಗೊತ್ತಾಗ್ತಾ ಇದೆಯೋ BNPಗೆ ಎಚ್ಚೆತ್ಕೊಂಡಿದೆ. ಬಾಂಗ್ಲಾದೇಶದಲ್ಲಿ ಯಾವಾಗ ಚುನಾವಣೆಗಳನ್ನು ಮಾಡ್ತೀರಿ, ನೀವು ಯಾವಾಗ ಇಲ್ಲಿಂದ ತೊಲಗ್ತೀರಿ ಅನ್ನೋ ಬಗ್ಗೆ ಖಚಿತವಾಗಿ ಹೇಳದೇ ಇದ್ದರೆ ಫೆಬ್ರವರಿ 12ರಿಂದ ನಾವು ದೇಶದಾದ್ಯಂತ ರ್ಯಾಲಿಗಳನ್ನು ಆಯೋಜನೆ ಮಾಡ್ತೀವಿ ಅಂತ BNP ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗೆ ಹೊತ್ತಿ ಉರಿತಿರೋ ಬಾಂಗ್ಲಾದೇಶದಲ್ಲಿ ಈಗ ಶುರು ಆಗ್ತಾ ಇರೋದು ಕರೆಂಟು ಸಮಸ್ಯೆ. ಚಳಿಗಾಲ ಮುಗಿತಾ ಇದೆ, ಬೇಸಿಗೆ ಶುರು ಆಗುತ್ತೆ. ಬೇಸಿಗೆ ಬಂತು ಅಂದರೆ ಅಲ್ಲಿ ವಿದ್ಯುತ್ಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಡೊಮೆಸ್ಟಿಕ್ ಹಾಗೂ ಇಂಡಸ್ಟ್ರಿಗಳು ಎರಡಕ್ಕೂ ಕರೆಂಟ್ ಬೇಕು. ಅದನ್ನು ತರೋದೆಲ್ಲಿಂದ? ಅಲ್ಲಿನ ವಿದ್ಯುತ್ ಅಗತ್ಯಗಳನ್ನು ಗಮನಿಸಿನೇ ಈ ಹಿಂದೆ ಪ್ರಧಾನಿ ಶೇಖ್ ಹಸೀನಾ ಅವರ ಕಾಲದಲ್ಲಿ ಭಾರತದ ಅದಾನಿ ಸಂಸ್ಥೆಯ ಜೊತೆ 2017ರಲ್ಲಿ ಬಾಂಗ್ಲಾದೇಶ ಒಂದು ವಿದ್ಯುತ್ ಖರೀದಿ ಒಪ್ಪಂದವನ್ನು ಮಾಡಿಕೊಳ್ತು. ಬಾಂಗ್ಲಾದೇಶಕ್ಕೆ ಕರೆಂಟ್ ಪೂರೈಸುವ ಸಲುವಾಗಿ ಅದಾನಿ ಜಾರ್ಖಂಡಲ್ಲಿ ಗೋದಾ ಪವರ್ ಪ್ರಾಜೆಕ್ಟನ್ನು ಶುರು ಮಾಡಿದರು. ಇದು ಕಲ್ಲಿದ್ದಲಿನಿಂದ ವಿದ್ಯುತ್ ಉತ್ಪಾದಿಸುವ ಘಟಕ. ಆಸ್ಟ್ರೇಲಿಯಾದಿಂದ ಈ ಘಟಕಕ್ಕೆ ಅದಾನಿ ಕಲ್ಲಿದ್ದಲನ್ನು ಆಮದು ಮಾಡಿಕೊಂಡು ಇಲ್ಲಿ ತಯಾರಾದ ವಿದ್ಯುತ್ತನ್ನು ಬಾಂಗ್ಲಾದೇಶಕ್ಕೆ ರಫ್ತು ಮಾಡ್ತಾ ಇದ್ರು. ಇದಕ್ಕಾಗಿ ಬಾಂಗ್ಲಾದೇಶ ಹಾಗೂ ಅದಾನಿ ಸಂಸ್ಥೆಯ ನಡುವೆ 25 ವರ್ಷಗಳ ಕಾಲಕ್ಕೆ ಒಂದು ಒಪ್ಪಂದ ಕೂಡ ಆಯಿತು. ಆದರೆ ಬಾಂಗ್ಲಾ ಯುನಸ್ ಕೈಗೆ ಸಿಗ್ತಲ್ಲ, ಆತ ಭಾರತದ ಜೊತೆಗಿನ ಒಪ್ಪಂದಗಳನ್ನು ನಾವು ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ದ. ಅದಾನಿ ಕಂಪನಿ ಜೊತೆಗಿನ ಒಪ್ಪಂದದಲ್ಲಿ ಭಯಾನಕ ಭ್ರಷ್ಟಾಚಾರ ಆಗಿದೆ, 50% ಹೆಚ್ಚು ಹಣ ಕೊಟ್ಟು ವಿದ್ಯುತ್ ಖರೀದಿ ಮಾಡಲಾಗ್ತಾ ಇದೆ ಅನ್ನೋ ಆರೋಪವನ್ನು ಮಾಡ್ದ. ಇಷ್ಟೇ ಹಣ ಕೊಟ್ಟರೆ ನಮ್ಮಲ್ಲೇ ನಾವೇ ತಯಾರು ಮಾಡ್ಕೋಬಹುದಲ್ಲ ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಶುರುವಾಯಿತು. ಜೊತೆಗೆ ಈ ಸಂಸ್ಥೆಗೆ ಬಾಕಿ ಉಳಿಸ್ಕೊಂಡಿದ್ದ ವಿದ್ಯುತ್ ಹಣ ಕೊಡೋದನ್ನು ಬಾಂಗ್ಲಾ ವಿಳಂಬ ಮಾಡ್ತಾ ಹೋಯಿತು. ನೀವು ನಮಗೆ $900 ಮಿಲಿಯನ್ ಬಾಕಿ ಇದ್ದೀರಿ ಅಂತ ಅದಾನಿ, ಇಲ್ಲ ನಾವು ಕೊಡಬೇಕಾಗಿರೋದು ಬರೀ $650 ಮಿಲಿಯನ್ ಮಾತ್ರ ಅಂತ ಬಾಂಗ್ಲಾ ಎರಡೂ ವಾದ ಪ್ರತಿವಾದಗಳಿಗಿಳಿದ್ವು. ಅದಾನಿ ಬಾಂಗ್ಲಾಗೆ ಕೊಡೋ ಕರೆಂಟಲ್ಲಿ ಅರ್ಧ ಕಟ್ ಮಾಡಿದರು. ಅದರಿಂದ ಬಾಂಗ್ಲಾದೇಶಕ್ಕೆ ಅವತ್ತು ದೊಡ್ಡ ಸಮಸ್ಯೆ ಏನಾಗಲಿಲ್ಲ, ಯಾಕೆಂದರೆ ಹೇಗೂ ಅಲ್ಲಿನ ಬಹುತೇಕ ಗಾರ್ಮೆಂಟ್ಸ್ ಬಾಗಿಲು ಹಾಕ್ಕೊಂಡಿವೆ. ಹೀಗಾಗಿ ಇಂಡಸ್ಟ್ರಿಯಲ್ ಕರೆಂಟನ್ನು ಬೇಡಿಕೆ ಕುಸಿದಿತ್ತು. ಜೊತೆಗೆ ಚಳಿಗಾಲ ಆಯಿತು, ಹೀಗಾಗಿ ಡೊಮೆಸ್ಟಿಕ್ ಪವರ್ಗೂ ಬೇಡಿಕೆ ಕಡಿಮೆ ಇತ್ತು. ಸೊ ನಮಗೆ ಕರೆಂಟ್ ಬೇಡವೇ ಬೇಡ ಅನ್ನೋ ಥರ ಬಾಂಗ್ಲಾ ಕೂತ್ಕೊಳ್ತು. ಅದಾನಿ ಸಂಸ್ಥೆ ಕೂಡ ಹಣ ಕೊಟ್ಟ ಮೇಲೆ ಕರೆಂಟನ್ನು ತಗೊಳ್ಳಿ ಅಂತ ಹೇಳ್ತು. ಆದರೆ ಈಗ ಬೇಸಿಗೆ ಬರ್ತಾ ಇದೆ, ಬಾಂಗ್ಲಾಗೆ ಕರೆಂಟ್ ಬೇಕು. ನೀವು ಗೋದಾದಲ್ಲಿ ತಯಾರು ಮಾಡೋ ಅಷ್ಟೂ ವಿದ್ಯುತ್ತನ್ನು ಅಂದರೆ 1600 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ನಮಗೆ ಕೊಟ್ಟುಬಿಡಿ, ತಿಂಗಳಿಗೆ $85 ಮಿಲಿಯನ್ ನಾವು ಪಾವತಿ ಮಾಡ್ತಾ ಹೋಗ್ತೀವಿ, ಅದರಲ್ಲಿ ಸ್ವಲ್ಪ ಹಳೆ ಬಾಕಿನೂ ತೀರ್ತಾ ಬರುತ್ತೆ, ತಗೊಳ್ಳುವ ಕರೆಂಟಿಗೆ ಪ್ರತಿ ತಿಂಗಳು ಹಣನೂ ಕೊಡ್ತೀವಿ, ನಮ್ಮನ್ನು ಕೈ ಬಿಡಬೇಡಿ ಪ್ಲೀಸ್ ಅಂತ ಈಗ ಬಾಂಗ್ಲಾ ಜಾರ್ಖಂಡ್ ವಿದ್ಯುತ್ ಘಟಕದ ಜೊತೆ ವ್ಯಾಪಾರವನ್ನು ಶುರು ಮಾಡೋದಕ್ಕೆ ಹೋಗ್ತಾ ಇದೆ. ಬಹುಶಃ ಈ ಡೀಲ್ ಮತ್ತೆ ಆರಂಭ ಆಗಬಹುದು. ಇನ್ನು ಅದಾನಿ ಅದೃಷ್ಟ ಹೇಗಿದೆ ನೋಡಿ. ಇಲ್ಲಿ ಬಾಂಗ್ಲಾದೇಶ ಕರೆಂಟ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡ್ತಾ, ಮತ್ತೊಂದು ಕಡೆ ಅಮೆರಿಕ ಅದಾನಿಯ ಕೊರಳಿಗೆ ಸುತ್ತಿದ್ದ ಭ್ರಷ್ಟಾಚಾರದ ಆರೋಪದ ಉರುಳನ್ನು ಕೂಡ ತೆಗೆದು ಹಾಕ್ತಾ ಇದೆ. ಗೆಳೆಯರೆ, ಅಮೆರಿಕಾದಲ್ಲಿ ಗೌತಮ್ ಅದಾನಿ ಹಾಗೂ ಅವರ ಹತ್ತಿರದ ಸಂಬಂಧಿ ಸಾಗರ್ ಅದಾನಿಯ ವಿರುದ್ಧ ಇತ್ತೀಚೆಗಷ್ಟೇ ಪ್ರಕರಣ ದಾಖಲಾಗಿತ್ತು. ಭಾರತದಲ್ಲಿ ಸೋಲಾರ್ ವಿದ್ಯುತ್ ಖರೀದಿಗಾಗಿ ಆಂಧ್ರ ಪ್ರದೇಶ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳಿಗೆ ಲಂಚ ಕೊಟ್ಟ ಆರೋಪವೊಂದು ಅದಾನಿ ಹಾಗೂ ಸಾಗರ್ ಅದಾನಿ ವಿರುದ್ಧ ಅಮೆರಿಕಾದಲ್ಲಿ ಕೇಳಿಬಂತು. ಅಮೆರಿಕಾದಲ್ಲಿ FCPA ಅಂದರೆ ಫಾರಿನ್ ಕರಪ್ಟ್ ಪ್ರಾಕ್ಟೀಸ್ ಆ್ಯಕ್ಟ್ ಅನ್ನೋ ಒಂದು ಕಾನೂನಿದೆ. ಇದರ ಪ್ರಕಾರ ಅಮೆರಿಕ ಜೊತೆ ಸಂಬಂಧ ಇಟ್ಟುಕೊಂಡಿರುವ ಅಥವಾ ಅಮೆರಿಕದ ಹೂಡಿಕೆಗಳಿರುವ ಯಾವ ಕಂಪನಿಯು ವಿದೇಶಗಳಲ್ಲಿ ತಮ್ಮ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋದಕ್ಕೆ, ಲಾಭ ಗಳಿಸೋದಕ್ಕೆ ಯಾರಿಗೂ ಲಂಚ ಕೊಡೋ ಹಾಗಿಲ್ಲ. ಅದು ಅಮೆರಿಕದ ಕಾನೂನುಗಳ ಪ್ರಕಾರ ಅಪರಾಧ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಅದಾನಿಯದ್ದು ಅಮೆರಿಕ ಸಂಸ್ಥೆ ಏನಲ್ಲ, ಆದರೆ ಅದಾನಿ ಗ್ರೀನ್ ಎನರ್ಜಿ ಇದೆಯಲ್ಲ, ಇದರಲ್ಲಿ ಅಮೆರಿಕ ಹೂಡಿಕೆದಾರರ ಹಣ ಇದೆ. ಬಾಂಡ್ಗಳನ್ನು ಅವರು ಅಮೆರಿಕಾದಲ್ಲೂ ಮಾರಾಟ ಮಾಡಿದ್ದಾರೆ. ಹೀಗಾಗಿ ಅಮೆರಿಕದ ಕಾನೂನು ಈ ಸಂಸ್ಥೆಗೆ ಅನ್ವಯ ಆಗುತ್ತೆ. ಸೊ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ವಿರುದ್ಧ ಹಾಗೂ ಅದಾನಿ ಪವರ್ನ ಇನ್ನಿತರ ಅಧಿಕಾರಿಗಳ ವಿರುದ್ಧ ಅಮೆರಿಕಾದಲ್ಲೊಂದು ಪ್ರಕರಣವನ್ನು ದಾಖಲು ಮಾಡಿತು. ಈಗೇನಾಗಿದೆ ಅಂದರೆ ಅಲ್ಲಿ ಸರ್ಕಾರ ಬದಲಾಗಿದೆ. ಬಿಡನ್ ಜಾಗಕ್ಕೆ ಡೊನಾಲ್ಡ್ ಟ್ರಂಪ್ ಬಂದಿದ್ದಾರೆ. ಹೇಳಿ ಟ್ರಂಪ್ ಒಬ್ಬ ವ್ಯಾಪಾರಿ ಕೂಡ. ಅವರು ಅಮೆರಿಕಾದ ಸಂಸ್ಥೆಗಳು ಜಗತ್ತಿನಾದ್ಯಂತ ವ್ಯಾಪಾರವನ್ನು ಮಾಡಬೇಕು ಅಂತ ಬಯಸ್ತಾರೆ. ಹೀಗಾಗಿ ಈ ಕರಪ್ಟ್ ಪ್ರಾಕ್ಟೀಸ್ ಅನ್ನೋ ಆ್ಯಕ್ಟ್ ಏನಿದೆ, ಆ ಆ್ಯಕ್ಟನ್ನೇ ರದ್ದು ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸಹಿ ಹಾಕಿದ್ದಾರೆ. ಈ ಕಾನೂನು ಅಮೆರಿಕದ ಕಂಪನಿಗಳಿಗೆ ಜಗತ್ತಿನ ನಾನಾ ದೇಶಗಳಲ್ಲಿ ವ್ಯಾಪಾರ ವಹಿವಾಟುಗಳನ್ನು ವಿಸ್ತರಿಸೋದಕ್ಕೆ ತೊಡಕುಂಟು ಮಾಡ್ತಾ ಇದೆ ಅನ್ನೋದು ಟ್ರಂಪ್ ಹೇಳ್ತಾ ಇರೋ ಮಾತು. ಗೆಳೆಯರೆ,
ಇಲ್ಲಿ ಯಾವುದೇ ದೇಶ ತನ್ನ ಪ್ರಾಡಕ್ಟನ್ನು ಮತ್ತೊಂದು ದೇಶದಲ್ಲಿ ಮಾರಾಟ ಮಾಡಬೇಕು ಅಂದರೆ ಅಲ್ಲೊಂದಷ್ಟು ಲಾಬಿ ಮಾಡಬೇಕಾಗತ್ತೆ. ಯಾರನ್ನೋ ಖರೀದಿ ಮಾಡಬೇಕು, ಮತ್ತಾರಿಗೋ ಹಣ ಕೊಡಬೇಕು. ಈ ಭ್ರಷ್ಟಾಚಾರ ಅನ್ನೋದು ಇವತ್ತು ಜಗದ್ವ್ಯಾಪಿಯಾಗಿ ಹೋಗಿದೆ. ಹೀಗಾಗಿ ಲಂಚ, ಗಿಫ್ಟು ಇದು ಯಾವುದು ಕೊಡದೇ ಇದ್ದರೆ, ಲಾಬಿ ಮಾಡದೇ ಇದ್ದರೆ ದೊಡ್ಡ ಮಟ್ಟದ ವ್ಯವಹಾರಗಳು ಕೂಡ ನಡೆಯೋದಿಲ್ಲ. ಬರೀ ಭಾರತದಲ್ಲಿ ಅಂತಲ್ಲ, ಜಗತ್ತಿನ ನಾನಾ ದೇಶಗಳಲ್ಲಿ ಇಂಥ ಕರಪ್ಟ್ ಪ್ರಾಕ್ಟೀಸ್ ಅನ್ನೋದು ಇವತ್ತು ಜನರ ನರನಾಡಿಗಳಲ್ಲಿ ತುಂಬಿಕೊಂಡು ಹೋಗಿದೆ. ಈ ಕಾನೂನಿನ ಮೂಲಕ ಅಮೆರಿಕಾದ ಕಂಪನಿಗಳು ಲಂಚ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಆ ಜಾಗವನ್ನು ರಷ್ಯಾನೋ, ಚೈನಾನೋ ಮತ್ಯಾವುದೋ ದೇಶದ ಕಂಪನಿಗಳು ಆಕ್ರಮಿಸಿಕೊಳ್ಳುತ್ತವೆ. ಇದೊಂದು ಕಾನೂನು ಅಮೆರಿಕಾದ ವ್ಯಾಪಾರಗಳಿಗೆ ತೊಡಕುಂಟು ಮಾಡುತ್ತೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಅನ್ನೋ ವ್ಯಾಪಾರಿ ಅಧ್ಯಕ್ಷನ ಅನಿಸಿಕೆ. ಹೀಗಾಗಿ ಈ FCPA ಅನ್ನೋ ಕಾನೂನು ಇದೆಯಲ್ಲ, ಇದನ್ನೇ ತೆಗೆದು ಹಾಕೋದಕ್ಕೆ ಅಮೆರಿಕಾದ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ. ಇದು ಗೌತಮ್ ಅದಾನಿಯ ಪಾಲಿಗೆ ವರ ಆಗ್ತಾ ಇದೆ. ಯಾಕೆಂದ್ರೆ ಅದಾನಿ ಕಂಪನಿಯ ವಿರುದ್ಧ ಅಮೆರಿಕಾದಲ್ಲಿ ದಾಖಲಾಗಿದ್ದು ಇದೇ FCPA ಅಡಿ ಪ್ರಕರಣ. ಇನ್ನು ಮುಂದೆ ಆ ಕಾನೂನೇ ಇರೋದಿಲ್ಲ ಅಂದಾಗ ಅದಾನಿ ಮೇಲಿನ ಆರೋಪ ಕೂಡ ರದ್ದಾಗುತ್ತೆ. ಇದು ಅದಾನಿಗೆ ಅನುಕೂಲ ಆಗುತ್ತೆ. ಇದು ಗೆಳೆಯರೆ ಬಾಂಗ್ಲಾದೇಶದಲ್ಲಿ ನಡೀತಿರೋ ಪ್ರತಿಭಟನೆಗಳು ಹಾಗೂ ಅಲ್ಲಿನ ಪರಿಸ್ಥಿತಿ ಮತ್ತು ಅದಾನಿಗೆ ಡಬಲ್ ಧಮಾಕ ಅನ್ನೋ ಥರ ಅದೃಷ್ಟ ಬದಲಾದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.